ನಮಸ್ಕಾರ. ನಾನು ಗುರುನಂದನ್. ನನ್ನ ತೋಟ ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕು ಕಸ್ಕೆಬೇಲು ಗ್ರಾಮದಲ್ಲಿ ಮಂಡಿಮನೆ ಎಸ್ಟೇಟ್ ಅಂತ ಇದೆ. ಅದ್ರ ಜೊತೆಗೆ ನನ್ನ ಸುತ್ತಮುತ್ತ ಗ್ರಾಮಗಳಾದ ಕಸ್ಕೆಬೇಲು, ಚೀಕ್ನಳ್ಳಿ, ಕಮ್ಮರಗೋಡು, ಹೀಗೆ ನನ್ನ ತೋಟ ಆ್ಯಕ್ಚುಲಿ ನಂದು ಹಾಸನ ಮತ್ತು ಚಿಕ್ಕಮಗಳೂರು ಬಾರ್ಡ್ರಲ್ಲಿದೆ. ಈ ಬೇಸಿಗೆ ಬಂದ ತಕ್ಷಣ ಹಾಸನ ಬಾರ್ಡ್ರಿಂದ ಅವರು ಇದಕ್ಕೋಸ್ಕರ ನಮ್ಮ ಬಾರ್ಡ್ರಿಗೆ ಎಲ್ಲ ಒಂದು 40ರಿಂದ 50 ಆನೆಗಳನ್ನ ಈ ಕಡೆ ಕಳಿಸ್ತಾರೆ. ಪಾಪ ಆನೆಗಳು, ಮೂಕ ಪ್ರಾಣಿಗಳು ಎಲ್ಲಿಗೆ ಹೋಗ್ಬೇಕು ಹೇಳಿ? ಅವಕ್ಕೆ ಆ ಕಡೆ ಹೋಗಬೇಕಾ ಈ ಕಡೆ ಹೋಗಬೇಕಾ ಗೊತ್ತಾಗಲ್ಲ. ಎಲ್ಲ ನನ್ನ ತೋಟದ ಜೊತೆಗೆ ನನ್ನ ಸುತ್ತಮುತ್ತದ ಎಲ್ಲ ತೋಟಗಳು, ಎಲ್ಲ ರೈತರುಗಳು ತೋಟಗಳಾಗಿರೋದು, ಮನೆಗಳಾಗ್ಬೋದು, ನಾಶ ಮಾಡುತ್ತೆ. ಯಾಕೆಂದರೆ ಅವಕ್ಕೆ ಕಾಡಿನಲ್ಲಿ ಕುಡಿಯೋಕ್ಕೆ ನೀರಿಲ್ಲ, ತಿನ್ನೋಕ್ಕೆ ಏನು ಆಹಾರ ಪದಾರ್ಥಗಳಿಲ್ಲ. ಅವು ನಾಡಿಗೆ ಬಂದು ಎಲ್ಲ ನಾಶ ಮಾಡುತ್ತೆ. ಎಲ್ಲ ನನ್ನ ಜೊತೆಗೆ ನಾನೆಲ್ಲ ಸಾವಿರಾರು ಲಕ್ಷಾಂತರ ರೈತರುಗಳಿಗೆ ತುಂಬ ಹಾನಿ ಆಗ್ತಿದೆ. ಇದ್ರ ಬಗ್ಗೆ ಅರಣ್ಯ ಅಧಿಕಾರಿಗಳಾಗಲಿ, ನಮ್ಮ ಜನಪ್ರತಿನಿಧಿಗಳು, ಶಾಸಕರಾಗಲಿ, ಅರಣ್ಯ ಸಚಿವರಾಗಲಿ, ಸರ್ಕಾರ ಆಗಲಿ ಯಾವುದೋ ಒಂದು ಕ್ರಮ ಕೈಗೊಳ್ತಿಲ್ಲ. ಇದ್ರ ಬಗ್ಗೆ ದಯವಿಟ್ಟು ಕ್ರಮ ಕೈಗೊಳ್ಳಿಟ್ಟು ರೈತರುಗಳಿಗೆ ಒಂದು ನ್ಯಾಯ ಒದಗಿಸ್ಬೇಕು. ಯಾಕೆಂದರೆ ಪ್ರತಿ ವರ್ಷ ಪೂರ್ತಿ ರೈತರುಗಳು ಕಷ್ಟಪಡ್ತಾರೆ ಒಂದು ಬೆಳೆ ಬೆಳಿಬೇಕು ಅಂತ. ಸೊ ಈ ಥರ ಬೇಸಿಗೆಗಾಲದಲ್ಲಿ ಅಥವಾ ಎಲ್ಲ ಟೈಮಲ್ಲೂ ಆನೆಗಳು ಬಂದು ನಾಶ ಮಾಡಿದರೆ ಅವ್ರು ಏನು ಮಾಡಬೇಕು ಹೇಳಿ? ಸೊ ಆ ಪ್ರಾಣಿಗಳು, ಮೂಕ ಪ್ರಾಣಿಗಳು ಏನು ಮಾಡುತ್ತೆ? ಮೂಕ ಪ್ರಾಣಿಗಳು ಆಹಾರ ಇಲ್ಲದಾಗ, ಕುಡಿಯೋಕ್ಕೆ ನೀರಿಲ್ಲದಾಗ ಅವು ನಾಡಿನ ಕಡೆಗೆ ಅಥವಾ ತೋಟದ ಕಡೆಗೆ ಬರ್ತದೆ. ಇದು ಯಾಕಾಗುತ್ತೆ ಅಂದರೆ ಎಲ್ಲರೂ ಒತ್ತುವರಿ ಮಾಡಿಕೊಂಡು ತೋಟ ಮಾಡ್ಕೊಂಡಿದ್ದಾರೆ. ಸಾವಿರಾರು ಎಕರೆ, ಲಕ್ಷಾಂತರ ಎಕರೆಗಳೆಲ್ಲ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಪ್ರಾಣಿಗಳಿಗೆ ತಿನ್ನೋಕ್ಕೆ ಆಹಾರ ಇಲ್ಲ, ಇರೋಕ್ಕೆ ಜಾಗ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಸೊ ಅದಕ್ಕೆ ಅರಣ್ಯ ಅಧಿಕಾರಿಗಳು, ಸರ್ಕಾರ ಕರೆಕ್ಟಾದ ಒಂದು ಕ್ರಮ ತಗೊಂಡು ಅಲ್ಲೇ ಅವಕ್ಕೆ ತಿನ್ನೋಂಥ ಪದಾರ್ಥಗಳಂಥ ಹಣ್ಣಿನ ಮರಗಳು, ಕುಡಿಯೋ ನೀರಿನ ಕೆರೆ ಮಾಡಿದರೆ ಅವು ಕಾಡಿಂದ ನಾಡಿಗೆ ಬರೋಲ್ಲ, ನಮಗೆ ನಾಶ ಮಾಡಲ್ಲ. ಸೊ ದಯಮಾಡಿ ಮಾಧ್ಯಮದವರು ನನ್ನ ಜೊತೆಗೆ ಎಲ್ಲ ನನ್ನ ಪ್ರೀತಿಯ ರೈತರುಗಳಿಗೆ, ನಮ್ಮ ಚಿಕ್ಕಮಗಳೂರು, ಮೂಡಿಗೆರೆ ತಾಲೂಕು, ಹಾಸನ, ಸಕಲೇಶಪುರ ಎಲ್ಲ ರೈತರುಗಳಿಗೆ ನಿಮ್ಮ ಮುಖಾಂತರ ಒಂದು ನ್ಯಾಯ ಒದಗಿಸ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊತೀನಿ. ದಯಮಾಡಿ ಜನಪ್ರತಿನಿಧಿಗಳು, ಶಾಸಕರಿಗೆ, ಅಧಿಕಾರಿಗಳಿಗೆ, ಅರಣ್ಯ ಸಚಿವರಿಗೆ, ಸರ್ಕಾರಕ್ಕೆ ಇದು ಮುಟ್ಟಬೇಕು. ಯಾಕೆಂದರೆ 40ರಿಂದ 50 ಆನೆಗಳು ದಾಳಿ ಮಾಡಿದರೆ ಏನು ಮಾಡೋಕ್ಕಾಗತ್ತೆ ಹೇಳಿ? ಪ್ರಾಣಿಗಳಿಗೆ ನಾವೇನು ಮಾಡೋಕ್ಕಾಗುತ್ತೆ? ದಯಮಾಡಿ ಈ ಮುಖಾಂತರ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಸೊ ನಾನು ಬಂದಿರೋ ನಿನ್ನೆ ನಾನು ನಿನ್ನೆ ನನ್ನ ತೋಟಕ್ಕೆ ಬಂದಿರೋ ಆನೆಗಳದು ಎಲ್ಲ ವಿಡಿಯೋ ಚಿತ್ರಗಳನ್ನ ಕಳಿಸಿದ್ದೀನಿ. ದಯವಿಟ್ಟು ನೋಡಿ ಇದಕ್ಕೆ ಸೂಕ್ತವಾದ ಒಂದು ಕ್ರಮ ಕೈಗೊಂಡು ಒಂದು ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತೀನಿ. ನಮಸ್ಕಾರ.